ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ KPCL ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಫಸ್ಟ್ ಕ್ಲಾರಿಫೈ ಮಾಡ್ತೀನಿ. KPTCL ಅಂಡ್ KPCL. KPTCL ಅಂದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡ್ KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇವೆರಡರಲ್ಲೂ ವ್ಯತ್ಯಾಸ ನೀವು ನೋಡಬಹುದು. KPCL ಜನರೇಷನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದಾಗಿರುತ್ತೆ. ಹಾಗೆ KPTCL ಅನ್ನೋದು ಇದೊಂದು ಟ್ರಾನ್ಸ್ಮಿಷನ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟದಾಗಿರುತ್ತೆ. ಸೊ ಹಲವಾರು ಪತ್ರಿಕೆಗಳಲ್ಲಿ KPCL ಬದಲು KPTCL ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಅದು KPTCL ಅಲ್ಲ, ಇದು KPCL ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, ನೆನಪಿರಲಿ. ಸೊ ವಿಷಯಕ್ಕೆ ಬರೋಣ. KPCL ರಿಕ್ರೂಟ್ಮೆಂಟ್ ಇದು 2017ನೇ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ಮೊದಲ ಬಾರಿಗೆ 2018ರಲ್ಲಿ ಪರೀಕ್ಷೆ ನಡೆಯುತ್ತೆ. ಆಮೇಲೆ ಮಾಲ್ ಫಂಕ್ಷನ್ ಆಗಿ ಕ್ಯಾನ್ಸಲ್ ಆಗಿ ಮತ್ತೆ ರೀ ಎಕ್ಸಾಮ್ ಅನೌನ್ಸ್ ಆಗುತ್ತೆ. ಸೊ ಆ ರೀ ಎಕ್ಸಾಮು 2024 ಫೆಬ್ರವರಿ 18ರಂದು KEA ಮೂಲಕ ನಡೆಸಲಾಗುತ್ತೆ. ಅದಾದ್ಮೇಲೆ ಪರೀಕ್ಷೆ ನಡೆದ ನಂತರ ರಿಸಲ್ಟ್ ಬಿಟ್ಟು ಮೆರಿಟ್ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ. ಅದಲ್ಲದೆ ಸಿಂಧುತ್ವ ಕೂಡ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಸಿಂಧುತ್ವ ಕಂಪ್ಲೀಟ್ ಆಗಿ ಇನ್ನೇನು ಆರ್ಡರ್ ಕಾಪಿ ಕೊಡ್ತಾರೆ ಅನ್ನೋಷ್ಟರಲ್ಲಿ ಈ ಆಯ್ಕೆ ಪಟ್ಟಿನ ರದ್ದುಪಡಿಸಿ ಮರು ಪರೀಕ್ಷೆಗೆ ಹೈಕೋರ್ಟ್ ಬುಧವಾರ ಆದೇಶ ಹೊರಡಿಸಿದೆ. ಇದು ಯಾವ ವಿಷಯದಲ್ಲಿ ಜಡ್ಜ್ಮೆಂಟ್ ಬಂದಿದೆ ಅಂತಂದ್ರೆ, ಇದು ನೆಗೆಟಿವ್ ಮಾರ್ಕಿಂಗ್ ಪ್ರಶ್ನಿಸಿ ಕೆಲವು ಅಭ್ಯರ್ಥಿಗಳು ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಆ ಹಿಯರಿಂಗ್ ನಲ್ಲಿ ಹೈಕೋರ್ಟ್ ಮತ್ತೆ ಮರು ಪರೀಕ್ಷೆಗೆ ಆದೇಶ ನೀಡಿದೆ. 2017 ಅಂಡ್ 2025 ಆಲ್ಮೋಸ್ಟ್ ಮೋರ್ ದೆನ್ 8 ಇಯರ್ಸ್, 8 ವರ್ಷ ಆದ್ರೂ ಈ ನೇಮಕಾತಿ ಪೂರ್ಣಗೊಳ್ತಿಲ್ಲ. ಈ ನೇಮಕಾತಿ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೆಷ್ಟು ವರ್ಷ ಬೇಕು ಅನ್ನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ರಿಯಲ್ ಆಗಿ ಸಫರ್ ಆಗ್ತಿರೋದು ಮಾತ್ರ ಜೆನ್ಯೂನ್ ಅಭ್ಯರ್ಥಿಗಳು ಮಾತ್ರ. ನೋಡ್ಬೇಕು, ಇನ್ನು ಏನಾದ್ರು ಇದರ ಬಗ್ಗೆ ಮುಂದೆ ಅಪ್ಡೇಟ್ ಬಂದ್ರೆ ಇಮಿಡಿಯೇಟ್ಲಿ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.